ತಂಡಕ್ಕೆ ಮತ್ತೊಂದು ಬಿಗ್ ಶಾಕಿಂಗ್. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆದಿದ್ಯಾ? ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಡಿಸಿ ಸಿದ್ಧತೆಯನ್ನ ಮಾಡಿದ್ದಾರೆ. ಶೂಟಿಂಗ್ಗೆ ಅನುಮತಿ ನೀಡಿದ ಕುರಿತು ನೋಟಿಸ್ ಡಿಸಿ ಗುರುದತ್ತ ಹೆಗಡೆ ಅವರಿಂದ ನಾಳೆ ನೋಟಿಸ್ ಇಶ್ಯೂ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಗುರುದತ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರತಂಡಕ್ಕೆ ಡಿಸಿ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಶೂಟಿಂಗ್ಗೆ ಅನುಮತಿ ನೀಡಿದ ಕುರಿತು ನೋಟಿಸ್ ಅನ್ನ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ. ಡಿಸಿ ಗುರುದತ್ತ ಹೆಗಡೆ ಅವರಿಂದ ನಾಳೆ ಚಿತ್ರತಂಡಕ್ಕೆ ನೋಟಿಸ್ ಅನ್ನು ಕೊಡ್ತಾರೆ. ವಿಸಿಟ್ ಮಾಡಿದ್ರೆ ಆ ತರದ್ದೇನು ಅವ್ರಿಗೆ ಅಲ್ಲಿ ಎವಿಡೆನ್ಸ್ ಏನಿಲ್ಲ ಅಂತ ಹೇಳಿದ್ರು ಪೊಲೀಸ್ ಅವರು ಸಹಿತ. ಬಟ್ ಇನ್ ಕೇಸ್ ವಿ ಜಸ್ಟ್ ವಾಂಟ್ ಟು ಬಿ ಸೇಫ್ ಅಷ್ಟೇ. ಅಂದ್ರೆ ಅವರು ಪರ್ಮಿಷನ್ ಏನಾದ್ರು ತಗೊಂಡಿದಾರ ಸರ್? ಅಲ್ಲ, ಅವರು ಸ್ಟೇಟ್ ಇಂದ ತಗೊಳ್ಳಿದಾರೆ ಅಂತ ಹೇಳಿದ್ರಂತೆ, ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವ್ರು ಹೋದಾಗ. ಸೊ ನಾಳೆ ಅದಕ್ಕೆ ನಾವು ನೋಟಿಸ್ ಪ್ರೊಡ್ಯೂಸ್ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಲೆಟ್ ದೆಮ್ ಪ್ರೊಡ್ಯೂಸ್ ನೋಡೋಣ, ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನೋಟಿಸ್ ತಗೊಂಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಾನ ಸರ್? ನೋಟಿಸ್ ಕರೆಕ್ಟ್ 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 ಅವ್ರಿಗೆ ತಿಳುವಳಿಕೆ ಕೊಡೋದಕ್ಕೆ ಹೇಳ್ತಾ ಇದೀವಿ. ಅವ್ರಲ್ಲಿ ಇದಕ್ ಹೋದಾಗ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ವಿ ಪರ್ಮಿಷನ್ ಅಂತ ಹೇಳಿದ್ರಂತೆ. ನೋಡ್ತೀವಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ತೀವಿ. ಅದೇ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ. ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ವಿಚಾರ ಸದ್ಯ ಈಗ ನೋಟಿಸ್ ಕೊಡೋದಕ್ಕೆ ಡಿಸಿ ಹೊರಟಿದ್ದಾರೆ. ಚಿತ್ರತಂಡ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಏನಾದ್ರೂ ಸಂಪರ್ಕ ಮಾಡಿದ್ರ? ನೋಟಿಸ್ ತಗೊಂಡಿದ್ ಅಥವಾ ಪರ್ಮಿಷನ್ ತಗೊಂಡಿದ್ದೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಭೀಮಾನಾಯ್ಕ್? ಎಸ್ ಸರ್, ರಂಜಿತಾ ಇರುವ ಚಿತ್ರತಂಡಕ್ಕೆ, ಕಾಂತಾರ ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಂಕಷ್ಟಗಳು ಎದುರಾಗ್ತಲೇ ಇದಾವೆ. ಒಂದೆಡೆ ಸಾವು ನೋವುಗಳು ಸಂಭವಿಸುತ್ತದೆ, ಮತ್ತೊಂದು ಕಡೆ ಏನು ದೋಣಿ ಮುಗುಚಿ ಈ 30ಕ್ಕೂ ಹೆಚ್ಚು ಜನ ಪಾರಾಗಿರುವಂತದ್ದು. ಇದರ ನಡುವೆ ಇದರ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಶಾಕ್ ನೀಡಲು ಮುಂದಾಗಿರುವಂತದ್ದು. ಏನು ಆ ವರಾಹಿ ಡ್ಯಾಮ್ ಇದೆ, ಡ್ಯಾಮ್ನ ಏನು ಆ ಹಿನ್ನೀರು ಭಾಗದಲ್ಲಿ ನಿನ್ನೆ ಏನು ಚಿತ್ರೀಕರಣವನ್ನ ಮಾಡಿತ್ತು, ಆ ಚಿತ್ರೀಕರಣಕ್ಕೆ ಅನುಮತಿ ತೆಗೆದುಕೊಂಡಿದ್ದಾರೋ ಇಲ್ಲೋ ಎನ್ನುವುದ ಕುರಿತಾಗಿ ಸ್ಪಷ್ಟನೆ ನೀಡುವಂತೆ ಈಗಾಗಲೇ ಜಿಲ್ಲಾಡಳಿತ ಏನು ಆ ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಸಿದ್ಧತೆಯನ್ನ ನಡೆಸಿರುವಂತದ್ದು. ನಾಳೆ ಹೊಸನಗರ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳು ಚಿತ್ರತಂಡಕ್ಕೆ ಒಂದು ನೋಟಿಸ್ ಅನ್ನ ನೀಡ್ತಾರೆ. ಆ ನೋಟಿಸ್ಗೆ ಚಿತ್ರತಂಡ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ಚಿತ್ರತಂಡ ಅನುಮತಿಯನ್ನ ತೆಗೆದುಕೊಂಡಿದೆಯೋ ಇಲ್ಲವೋ ಎನ್ನುವ ಕುರಿತಾಗಿ ಚಿತ್ರತಂಡ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಈ ಕುರಿತಾಗಿ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏನು ಅಂದ್ರೆ ನಾಳೆ ಬೆಳಗ್ಗೆ ಈಗಾಗಲೇ ಪೊಲೀಸರು ಕಳಿಸಿದ್ವಿ, ಪೊಲೀಸರು ಸಹ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೊಲೀಸರು ಪರಿಶೀಲನೆ ವೇಳೆಯಲ್ಲಿ ಅವರು ಅನುಮತಿಯನ್ನ ತೆಗೆದುಕೊಂಡಿದ್ದೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಖಚಿತವಾಗಿ ಸ್ಪಷ್ಟನೆಯನ್ನ ನೀಡುವಂತೆ ಜಿಲ್ಲಾಡಳಿತದಿಂದ ತಹಶೀಲ್ದಾರ್ ಮೂಲಕ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಂತೆ. ಥ್ಯಾಂಕ್ ಯು. ತಮ್ಮೆಲ್ಲ ತಂಡಕ್ಕೆ ಮತ್ತೊಂದು ಬಿಗ್ ಶಾಕಿಂಗ್. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆದಿದ್ಯಾ? ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಡಿಸಿ ಸಿದ್ಧತೆಯನ್ನ ಮಾಡಿದ್ದಾರೆ. ಶೂಟಿಂಗ್ಗೆ ಅನುಮತಿ ನೀಡಿದ ಕುರಿತು ನೋಟಿಸ್ ಡಿಸಿ ಗುರುದತ್ತ ಹೆಗಡೆ ಅವರಿಂದ ನಾಳೆ ನೋಟಿಸ್ ಇಶ್ಯೂ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಗುರುದತ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರತಂಡಕ್ಕೆ ಡಿಸಿ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಶೂಟಿಂಗ್ಗೆ ಅನುಮತಿ ನೀಡಿದ ಕುರಿತು ನೋಟಿಸ್ ಅನ್ನ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ. ಡಿಸಿ ಗುರುದತ್ತ ಹೆಗಡೆ ಅವರಿಂದ ನಾಳೆ ಚಿತ್ರತಂಡಕ್ಕೆ ನೋಟಿಸ್ ಅನ್ನು ಕೊಡ್ತಾರೆ. ವಿಸಿಟ್ ಮಾಡಿದ್ರೆ ಆ ತರದ್ದೇನು ಅವ್ರಿಗೆ ಅಲ್ಲಿ ಎವಿಡೆನ್ಸ್ ಏನಿಲ್ಲ ಅಂತ ಹೇಳಿದ್ರು ಪೊಲೀಸ್ ಅವರು ಸಹಿತ. ಬಟ್ ಇನ್ ಕೇಸ್ ವಿ ಜಸ್ಟ್ ವಾಂಟ್ ಟು ಬಿ ಸೇಫ್ ಅಷ್ಟೇ. ಅಂದ್ರೆ ಅವರು ಪರ್ಮಿಷನ್ ಏನಾದ್ರು ತಗೊಂಡಿದಾರ ಸರ್? ಅಲ್ಲ, ಅವರು ಸ್ಟೇಟ್ ಇಂದ ತಗೊಳ್ಳಿದಾರೆ ಅಂತ ಹೇಳಿದ್ರಂತೆ, ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವ್ರು ಹೋದಾಗ. ಸೊ ನಾಳೆ ಅದಕ್ಕೆ ನಾವು ನೋಟಿಸ್ ಪ್ರೊಡ್ಯೂಸ್ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಲೆಟ್ ದೆಮ್ ಪ್ರೊಡ್ಯೂಸ್ ನೋಡೋಣ, ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನೋಟಿಸ್ ತಗೊಂಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಾನ ಸರ್? ನೋಟಿಸ್ ಕರೆಕ್ಟ್ 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 ಅವ್ರಿಗೆ ತಿಳುವಳಿಕೆ ಕೊಡೋದಕ್ಕೆ ಹೇಳ್ತಾ ಇದೀವಿ. ಅವ್ರಲ್ಲಿ ಇದಕ್ ಹೋದಾಗ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ವಿ ಪರ್ಮಿಷನ್ ಅಂತ ಹೇಳಿದ್ರಂತೆ. ಸೊ ನೋಡ್ತೀವಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ತೀವಿ. ಅದೇ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ. ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ವಿಚಾರ ಸದ್ಯ ಈಗ ನೋಟಿಸ್ ಕೊಡೋದಕ್ಕೆ ಡಿಸಿ ಹೊರಟಿದ್ದಾರೆ. ಚಿತ್ರತಂಡ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಏನಾದ್ರೂ ಸಂಪರ್ಕ ಮಾಡಿದ್ರ? ನೋಟಿಸ್ ತಗೊಂಡಿದ್ ಅಥವಾ ಪರ್ಮಿಷನ್ ತಗೊಂಡಿದ್ದೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಭೀಮಾನಾಯ್ಕ್? ಎಸ್ ಸರ್, ರಂಜಿತಾ ಇರುವ ಚಿತ್ರತಂಡಕ್ಕೆ, ಕಾಂತಾರ ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಂಕಷ್ಟಗಳು ಎದುರಾಗ್ತಲೇ ಇದಾವೆ. ಒಂದೆಡೆ ಸಾವು ನೋವುಗಳು ಸಂಭವಿಸುತ್ತದೆ, ಮತ್ತೊಂದು ಕಡೆ ಏನು ದೋಣಿ ಮುಗುಚಿ ಈ 30ಕ್ಕೂ ಹೆಚ್ಚು ಜನ ಪಾರಾಗಿರುವಂತದ್ದು. ಇದರ ನಡುವೆ ಇದರ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಶಾಕ್ ನೀಡಲು ಮುಂದಾಗಿರುವಂತದ್ದು. ಏನು ಆ ವರಾಹಿ ಡ್ಯಾಮ್ ಇದೆ, ಡ್ಯಾಮ್ನ ಏನು ಆ ಹಿನ್ನೀರು ಭಾಗದಲ್ಲಿ ನಿನ್ನೆ ಏನು ಚಿತ್ರೀಕರಣವನ್ನ ಮಾಡಿತ್ತು, ಆ ಚಿತ್ರೀಕರಣಕ್ಕೆ ಅನುಮತಿ ತೆಗೆದುಕೊಂಡಿದ್ದಾರೋ ಇಲ್ಲೋ ಎನ್ನುವುದ ಕುರಿತಾಗಿ ಸ್ಪಷ್ಟನೆ ನೀಡುವಂತೆ ಈಗಾಗಲೇ ಜಿಲ್ಲಾಡಳಿತ
ಏನು ಆ ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಸಿದ್ಧತೆಯನ್ನ ನಡೆಸಿರುವಂತದ್ದು. ನಾಳೆ ಹೊಸನಗರ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳು ಚಿತ್ರತಂಡಕ್ಕೆ ಒಂದು ನೋಟಿಸ್ ಅನ್ನ ನೀಡ್ತಾರೆ. ಆ ನೋಟಿಸ್ಗೆ ಚಿತ್ರತಂಡ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ಚಿತ್ರತಂಡ ಅನುಮತಿಯನ್ನ ತೆಗೆದುಕೊಂಡಿದೆಯೋ ಇಲ್ಲವೋ ಎನ್ನುವ ಕುರಿತಾಗಿ ಚಿತ್ರತಂಡ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಈ ಕುರಿತಾಗಿ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏನು ಅಂದ್ರೆ ನಾಳೆ ಬೆಳಗ್ಗೆ ಈಗಾಗಲೇ ಪೊಲೀಸರು ಕಳಿಸಿದ್ವಿ. ಪೊಲೀಸರು ಸಹ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೊಲೀಸರು ಪರಿಶೀಲನೆ ವೇಳೆಯಲ್ಲಿ ಅವರು ಅನುಮತಿಯನ್ನ ತೆಗೆದುಕೊಂಡಿದ್ದೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಖಚಿತವಾಗಿ ಸ್ಪಷ್ಟನೆಯನ್ನ ನೀಡುವಂತೆ ಜಿಲ್ಲಾಡಳಿತದಿಂದ ತಹಶೀಲ್ದಾರ್ ಮೂಲಕ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಂತೆ. ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ತಂಡಕ್ಕೆ ಮತ್ತೊಂದು ಬಿಗ್ ಶಾಕಿಂಗ್. ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಶೂಟಿಂಗ್ ನಡೆದಿದ್ಯಾ? ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಡಿಸಿ ಸಿದ್ಧತೆಯನ್ನ ಮಾಡಿದ್ದಾರೆ. ಶೂಟಿಂಗ್ಗೆ ಅನುಮತಿ ನೀಡಿದ ಕುರಿತು ನೋಟಿಸ್ ಡಿಸಿ ಗುರುದತ್ತ ಹೆಗಡೆ ಅವರಿಂದ ನಾಳೆ ನೋಟಿಸ್ ಇಶ್ಯೂ ಮಾಡ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಗುರುದತ್ತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರತಂಡಕ್ಕೆ ಡಿಸಿ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಶೂಟಿಂಗ್ಗೆ ಅನುಮತಿ ನೀಡಿದ್ದ ಕುರಿತು ನೋಟಿಸ್ ಅನ್ನ ಕೊಡೋದಕ್ಕೆ ಈಗ ತೀರ್ಮಾನ ಮಾಡಿದ್ದಾರೆ. ಡಿಸಿ ಗುರುದತ್ತ ಹೆಗಡೆ ಅವರಿಂದ ನಾಳೆ ಚಿತ್ರತಂಡಕ್ಕೆ ನೋಟಿಸ್ ಅನ್ನು ಕೊಡ್ತಾರೆ. ವಿಸಿಟ್ ಮಾಡಿದ್ರೆ ಆ ತರದ್ದೇನು ಅವ್ರಿಗೆ ಅಲ್ಲಿ ಎವಿಡೆನ್ಸ್ ಏನಿಲ್ಲ ಅಂತ ಹೇಳಿದ್ರು ಪೊಲೀಸ್ ಅವರು ಸಹಿತ. ಬಟ್ ಇನ್ ಕೇಸ್ ವಿ ಜಸ್ಟ್ ವಾಂಟ್ ಟು ಬಿ ಸೇಫ್ ಅಷ್ಟೇ. ಅಂದ್ರೆ ಅವರು ಪರ್ಮಿಷನ್ ಏನಾದ್ರು ತಗೊಂಡಿದಾರ ಸರ್? ಅಲ್ಲ, ಅವರು ಸ್ಟೇಟ್ ಇಂದ ತಗೊಳ್ಳಿದಾರೆ ಅಂತ ಹೇಳಿದ್ರಂತೆ, ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಇವ್ರು ಹೋದಾಗ. ಸೊ ನಾಳೆ ಅದಕ್ಕೆ ನಾವು ನೋಟಿಸ್ ಪ್ರೊಡ್ಯೂಸ್ ಕೊಡ್ತೀವಿ, ಅವ್ರಿಗೆ ನೋಟಿಸ್ ಕೊಡ್ತೀವಿ. ಲೆಟ್ ದೆಮ್ ಪ್ರೊಡ್ಯೂಸ್ ನೋಡೋಣ, ಅದ್ರ ಮೇಲೆ ವಿ ಕ್ಯಾನ್ ಡಿಸೈಡ್. ಅಂದ್ರೆ ನೋಟಿಸ್ ತಗೊಂಡಿದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತಾನ ಸರ್ ನೋಟಿಸ್? ಕರೆಕ್ಟ್. ಅವ್ರಿಗೆ ತಿಳುವಳಿಕೆ ಕೊಡೋದಕ್ಕೆ ಹೇಳ್ತಾ ಇದೀವಿ. ಅವ್ರಲ್ಲಿ ಇದಕ್ ಹೋದಾಗ ನಾವು ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ವಿ ಪರ್ಮಿಷನ್ ಅಂತ ಹೇಳಿದ್ರಂತೆ. ಸೊ ನೋಡ್ತೀವಿ ಯಾವ ತರ ಪರ್ಮಿಷನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಚೆಕ್ ಮಾಡ್ತೀವಿ. ಅದೇ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ. ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ವಿಚಾರ ಸದ್ಯ ಈಗ ನೋಟಿಸ್ ಕೊಡೋದಕ್ಕೆ ಡಿಸಿ ಹೊರಟಿದ್ದಾರೆ. ಚಿತ್ರತಂಡ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಏನಾದ್ರು ಸಂಪರ್ಕ ಮಾಡಿದ್ರ? ನೋಟಿಸ್ ಅಥವಾ ಪರ್ಮಿಷನ್ ತಗೊಂಡಿದೀವಿ ಏನು ಎತ್ತ ಅನ್ನೋದ್ರ ಬಗ್ಗೆ ಭೀಮಾನಾಯ್ಕ್? ಎಸ್ ಸರ್, ರಂಜಿತಾ ಇರುವ ಚಿತ್ರತಂಡಕ್ಕೆ ಕಾಂತಾರ ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಂಕಷ್ಟಗಳು ಎದುರಾಗ್ತಲೇ ಇದ್ದಾವೆ. ಒಂದೆಡೆ ಸಾವು ನೋವುಗಳು ಸಂಭವಿಸುತ್ತದೆ, ಮತ್ತೊಂದು ಕಡೆ ಏನು ದೋಣಿ ಮುಗುಚಿ ಈ 30ಕ್ಕೂ ಹೆಚ್ಚು ಜನ ಪಾರಾಗಿರುವಂತದ್ದು. ಇದರ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಶಾಕ್ ನೀಡಲು ಮುಂದಾಗಿರುವಂತದ್ದು. ಏನು ಆ ವರಾಹಿ ಡ್ಯಾಮ್ನ ಏನು ಆ ಹಿನ್ನೀರು ಭಾಗದಲ್ಲಿ ನಿನ್ನೆ ಏನು ಚಿತ್ರೀಕರಣವನ್ನ ಮಾಡಿತ್ತು, ಆ ಚಿತ್ರೀಕರಣಕ್ಕೆ ಅನುಮತಿ ತೆಗೆದುಕೊಂಡಿದ್ದಾರೋ ಇಲ್ಲೋ ಎನ್ನುವುದ ಕುರಿತಾಗಿ ಸ್ಪಷ್ಟನೆ ನೀಡುವಂತೆ ಈಗಾಗಲೇ ಜಿಲ್ಲಾಡಳಿತ ಏನು ಆ ಚಿತ್ರತಂಡಕ್ಕೆ ನೋಟಿಸ್ ನೀಡಲು ಸಿದ್ಧತೆಯನ್ನ ನಡೆಸಿರುವಂತದ್ದು. ನಾಳೆ ಹೊಸನಗರ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳು ಚಿತ್ರತಂಡಕ್ಕೆ ಒಂದು ನೋಟಿಸ್ ಅನ್ನ ನೀಡ್ತಾರೆ. ಆ ನೋಟಿಸ್ಗೆ ಚಿತ್ರತಂಡ ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ಚಿತ್ರತಂಡ ಅನುಮತಿಯನ್ನ ತೆಗೆದುಕೊಂಡಿದೆಯೋ ಇಲ್ಲವೋ ಎನ್ನುವ ಕುರಿತಾಗಿ ಚಿತ್ರತಂಡ ಒಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಈ ಕುರಿತಾಗಿ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಏನು ಅಂದ್ರೆ ನಾಳೆ ಬೆಳಗ್ಗೆ ಈಗಾಗಲೇ ಪೊಲೀಸರು ಕಳಿಸಿದ್ವಿ. ಪೊಲೀಸರು ಸಹ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪೊಲೀಸರು ಪರಿಶೀಲನೆ ವೇಳೆಯಲ್ಲಿ ಅವರು ಅನುಮತಿಯನ್ನ ತೆಗೆದುಕೊಂಡಿದ್ದೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಆದ್ರೆ ಖಚಿತವಾಗಿ ಸ್ಪಷ್ಟನೆಯನ್ನ ನೀಡುವಂತೆ ಜಿಲ್ಲಾಡಳಿತದಿಂದ ತಹಶೀಲ್ದಾರ್ ಮೂಲಕ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತೀವಂತೆ. ಓಕೆ, ಥ್ಯಾಂಕ್ ಯು.